ನೋಡ್ರಿ ವಿದ್ಯಾರ್ಥಿಗಳೇ, ಇವು ಕಣ್ಣಿಗೆಲ್ಲ ಲೆಕ್ಕಗಳು ಹಿಂಗೆ ಕಾಣಿಸ್ತಿರ್ತಾವ. ನಿಮಗೆ OMR ಪೇಪರ್ದಾಗ ಹೆಂಗೆ ಹಾಕಬೇಕು ರೀತಿ ಪ್ರಕಾರನೂ ಮಾಡಬೇಕು. ಎರಡೆರಡು ರೀತಿಗಳನ್ನು ನೀವು ಕಲಿಬೇಕು. ಇದು ಭಾಳ ಇಂಪಾರ್ಟೆಂಟ್ ಇದು ಇದನ್ನು ನೋಡ್ರಿ ನೀವು. ಈಗ ನಿಮಗೆ ಇಂಥವು ಗಣಿತ ಕೊಟ್ಟಾಗ ಟೈಮ್ ಭಾಳ ಶಾರ್ಟ್ ಇರ್ತದೆ. ಅವಾಗ ಹೆಂಗೆ ಮಾಡಬೇಕು ಅನ್ನೋದು ನಾ ತೋರಿಸ್ತಿರ್ತೀನಿ. ಲಕ್ಷ ಕೊಟ್ಟು ನೋಡ್ರಿ, ನೀವು ಮಾಡೋ ಪ್ರಯತ್ನ ಮಾಡಿರಿ. ಮಾಡಿದಿಂದ ನಾವು ಉತ್ತರ ಹೇಳ್ತಾನು ನೀವು ನೋಡ್ರಿ. ಈಗ ರೀತಿ ಪ್ರಕಾರನೂ ತಿಳಿಸ್ತಾನು, OMRದಾಗ ಹೆಂಗೆ ಹಾಕಬೇಕು ಅನ್ನೋದನ್ನು ತಿಳಿಸ್ತಾನು. ನೀವು ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಭಾಳ ಮ್ಯಾಜಿಕ್ ಮ್ಯಾಥಮೆಟಿಕ್ಸ್ ಇದು. ಈಗ ನಾವು ಹಿಂಗೆ ಗಣಿತ ಕೊಟ್ಟಾಗ ನೀವು ಏನು ಮಾಡ್ತೀರಿ ಅಂದ್ರೆ 2.75 ಗುಂಡ್ಲೆ ಏನು ಮಾಡ್ತೀರಿ 2.5. ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡ್ತೀರಿ. ಮಾಡಿರಿ, ಕರೆಕ್ಟ್. ಅದು 25 ಕೈಲ ಬಂತು 12, 25 175 ನೋಡಿ. 5 2 7, 7 1 8, 1ಕ್ಕೆ 1 7 ತೊಗೊಂಡ್ರಿ. 25 2 50 ನೋಡ್ರಿ. ನಾ ಹೆಂಗೆ ಲೆಕ್ಕ ತಿಳಿಸ್ತಾನು. 8 5 1 6, 68 75 ಬಂತು. ಈಗ ಸ್ಥಾನ ಬೆಲೆ ಅನಿಸರಿ 1 2 3, 1 2 3, 6.875. ಇದರ ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. 6.875 ಉತ್ತರ ಸಂಖ್ಯೆ ಬಿ. ಈಗ ನೀವು ಇಷ್ಟು ಮಾಡಿದ್ರಿ ಗಣಿತ. ಇಷ್ಟು ಮಾಡೋದ್ರೊಳಗೆ ಟೈಮ್ ಎಷ್ಟು ಹಾಳಾತು ನೋಡ್ರಿ. ಭಾಳ ಲಕ್ಷ ಕೊಟ್ಟು ನೋಡ್ರಿ. ನವೋದಯದ ಹುಡುಗರು ಹೆಂಗೆ ಕಚ್ಚಾ ಉಪಯೋಗ ಮಾಡಲಾರ್ದ ಗಣಿತ ಹಾಕ್ತಾರ ಅನ್ನೋದನ್ನ ತೋರಿಸ್ತಾನೆ. ಇದನ್ನು ನೀವು ಹಿಂಗೆ ಕಲಿಯಬೇಕು. ಇದನ್ನು ಹಿಂಗೆ ಗಣಿತಗಳನ್ನು ರೂಢಿ ಮಾಡ್ಕೋಬೇಕು. OMR ಪೇಪರ್ದಲ್ಲಿ ಹೆಂಗೆ ಹಾಕಬೇಕು ಇದನ್ನು ಕಚ್ಚಾ ತೆಗಿತಾನೆ, ಚಂದ ಕಾಣಿಸ್ತದ. ಆಮೇಲೆ OMR ಪೇಪರ್ದಾಗ ಹೆಂಗೆ ಹಾಕೋದ್ರಿ ಸರ್ ಅಂತ ನೀವು ಕೇಳ್ಬೋದು. ಇಂಥ ಗಣಿತಗಳನ್ನು ನವೋದಯದಲ್ಲಿ ನಿಮಗೆ ಸಾಕಷ್ಟು ರೀಸನಿಂಗ್ ಹಾಕ್ಲಿಕ್ಕೆ ಟೈಮ್ ಸಿಗ್ತದೆ. ಹಿಂಗೆ ತಲೆ ಉಪಯೋಗ ಮಾಡಿದ್ರೆ, ನಾ ಹೇಳ್ದಂಗೆ ನೀವು ಮಾಡಿದ್ರೆ ಅಂತ ಏನದ, ಯಾವ ಸಂಖ್ಯೆನು 2.5ರಿಂದ ಭಾಗಿಸಿದಾಗ ಭಾಗಲಬ್ಧ 2.75. ಭಾಜ್ಯ ಬರೋಬರಿ ಭಾಜಕ ಗುಂಡ್ಲೆ ಭಾಗಲಬ್ಧ 2 ಶೇಷ ಇದ್ದಾಗ ಅದು ಬೇರೆ. ಭಾಜಕ ಗುಂಡ್ಲೆ ಭಾಗಲಬ್ಧ ಪ್ಲಸ್ ಶೇಷ ಅದು ಭಾಜ್ಯ ಹೌದು. ಭಾಜಕ ಗುಂಡ್ಲೆ ಭಾಗಲಬ್ಧ ಅದು ಭಾಜ್ಯ ಹೌದು. ಶೇಷವಿರಲಾರ್ದಂಥ ಭಾಜ್ಯದು, ಅದಂತೂ ನಿಮ್ಗೆ ಗುರ್ತಾಯ್ತು. ಆಮೇಲೆ ಇಷ್ಟೆಲ್ಲ ನೀವು ಗಣಿತ ಮಾಡಿದ್ರಿ. ಇದೇನ್ರಿ ಸರ್ ಭಾಳ ಸರಳ ಅದರಲ್ಲ, ಏನು 2.75 ಗುಂಡ್ಲೆ 2.5 ಗುಣಾಕಾರ ಮಾಡೋದು ಸ್ಥಾನ. ಹಾಗೆ ಮಾಡಬೇಡ್ರಿ. OMR ಪೇಪರ್ದಾಗ ಎಲ್ಲ ಉತ್ತರಗಳು ಸೇಮ್ ಅವು. 68 75 ಅದ, 68 75 ಅದ, 68 75 ಅದ, 68 75 ಎಲ್ಲ ಉತ್ತರಗಳು ಸೇಮ್ ಅವು. ಬರೀ ಸ್ಥಾನ ಬೆಲೆ ಅನಿಸ್ಬಿಡ್ರಿ. 1 2 3, 1 2 3 ಉತ್ತರ ಸಂಖ್ಯೆ ಬಿ. ಇನ್ನೊಂದ್ಸಲ ಲಕ್ಷ ಕೊಟ್ಟು ತಗೋರಿ. ಗುಣಾಕಾರ ಹಿಂಗೆ ಮಾಡ್ರಿ, ಬೇಡ ಅನ್ನೋದು ಕಲಿಯಾಗ ಮಾಡ್ರಿ. OMRದಾಗ ಉತ್ತರಗಳು ಎಲ್ಲ ಸಮನಾಗಿ ಒಂದೇ ಅಂಕಿಯಾಗಿರಬೇಕು. ಅದು ಒಂದು ನಿಯಮ. ಈ ನಿಯಮನ್ನ ಪಾಲಿಸ್ಬೇಕು ನೀವು. ಯಾಕಂದ್ರೆ ಸರ್ ಹೇಳ್ಯಾರ ಕೂಡ 3 ಸ್ಥಾನ ಅದ ಅಂತ ಯಾವ್ದಾರೆ 3 ಸ್ಥಾನ ಇರ್ತಾರೆ, ಟಕ್ಕನ ಉತ್ತರ ಹಾಕ್ಲಿಕ್ಕೆ ಹೋಗಲ್ಲ. ಈಗೇನು ಹೇಳ್ತಾನೆ ನಾನು, ಇವುಗಳ ಸ್ಥಾನ ಬೆಲೆ ಏನದ 3 ಅದ. ಇಲ್ಲಿ 3 ಸ್ಥಾನ ಇದ್ದದ್ದು ಇದದ, ಇದಂತೂ ಬಂದದೀಗ. ಆದ್ರೆ ಎಲ್ಲ ಅಂಕೆಗಳನ್ನು ದಶಮಾಂಶ ತೆಗೆದಾಗ ಉತ್ತರ ಒಂದೇ ಆಗಿರಬೇಕು. ದಶಮಾಂಶ ತೆಗೀರಿ 68 75, ದಶಮಾಂಶ ತೆಗೀರಿ 68 75, ದಶಮಾಂಶ ಇಲ್ಲೇ ಇಲ್ಲ, ಓಕೆ. ದಶಮಾಂಶ ತೆಗೀರಿ 68 75. ಹಿಂಗಿದ್ದಾಗ ಉತ್ತರಗಳನ್ನು ನೀವು ಸ್ಥಾನ ಬೆಲೆ ಮೇಲೆ ಉತ್ತರ ಕಂಡಿದ್ದೀವಿ. ಏನಂತೀರಿ ಇದಕ್ಕೆ ನೀವು? ಇಂಥ ಮಾದರಿಗಳನ್ನು ಬಹಳ ಸಾಕಷ್ಟು ನಿಮಗೆ ಕೊಡಲಾಗುತ್ತದೆ. ಅದೇ ಮಾದರಿ ಇಲ್ಲಿ ಕೊಟ್ಟರು ನೋಡ್ರಿ. ಇದನ್ನು ನೀವು ಲಕ್ಷ ಕೊಟ್ಟರೆ ನೋಡಿರಿ ಅಂತ ತಿಳ್ಕೊಂಡು ಇದು ನಿಮಗೆ ಭಾಳ ಸರಳ ಬರ್ತದೆ. ಬಾಯಲ್ಲಿನ ಉತ್ತರ ಹಾಕ್ತೀರಿ, ಟೈಮ್ ಉಳಿತಾಯ. ಆಮೇಲೆ ಕೊನೆಗೆ 5 ಬಂದಾಗ ಇದಕ್ಕೊಂದು ಫಾರ್ಮುಲಾ ಅದ. ಎಲ್ಲ ರೀತಿ ಗಣಿತಗಳನ್ನು ನೀವು ಸರಿಯಾಗಿ ಸರ್ ಹೆಂಗೆ ತಿಳಿಸ್ತಾರೆ ಹಂಗೆ ಸರ್ ನೀವು ಲಕ್ಷ ಕೊಟ್ಟು ನೋಡಿದ್ರೆ, ನಮ್ಮಲ್ಲಿ ಕೇವಲ ಲಿಮಿಟೆಡ್ ಹುಡುಗರು ತೋತಿದ್ದಾನ. ಎಷ್ಟು ಮೊದಲು 40 ತೋತಿದ್ದ, ಆಮೇಲೆ 30ಕ್ಕೆ ಬಂತು. ಆ 30 ಹುಡುಗರ ನವೋದಯ 5ರಿಂದ 6 ನವೋದಯ ನನ್ನ ಜನರಲ್ ಮೆರಿಟ್ ಆಗ್ತಿದ್ದು. 5ರಿಂದ 6 30 ಹುಡುಗರಿಗೆ
300 400 ಒಂದು ಹುಡುಗ ಆಗ್ತಾನೆ ಜನರಲ್ ಮೆರಿಟ್ದಾಗ. 300 400 ಒಂದು ಅಂಥದ್ದು 4 5 ನಾನು ವರ್ಷ ಜನರಲ್ ಮೆರಿಟ್ ರಿಸಲ್ಟ್ 30 ಹುಡುಗರ ನವೋದಯ ತೆಗಿತಿದ್ದೆ. ಸುಮ್ಮನೆ 30ಕ್ಕೆ 30 ಆಗ್ತಾವಂತ ನಾ ಎಂದು ಹೇಳೋದು ಕರೆಕ್ಟ್ ಹೇಳ್ತಾನೆ ನಾನು. ಮತ್ತು ಇದನ್ನು ಪೇರೆಂಟ್ಸ್ ಬಾಯದಿಂದ ಆದರೂ 30 ಹುಡುಗರು 4ರಿಂದ 5 ಜನರಲ್ ಮೆರಿಟ್ 295 ಮೇಲೆ ಸ್ಕೋರ್ ಮಾಡಿದ್ರೆ ಮಾತ್ರ ಜನರಲ್ ಮೆರಿಟ್ ಬರ್ತವೆ. ಮಿನಿಮಮ್ 5 6. ಆಮೇಲೆ ಒಂದು ಸಲ ರಿಕಾರ್ಡ್ 12 ಹುಡುಗರು 11 ಹುಡುಗರು ಸೈನಿಕ್ ಸ್ಕೂಲ್ ರಿಸಲ್ಟ್ ಕ್ವಾಲಿಫೈಡ್ ಆಗ್ಯಾವ ನಮ್ಮಲ್ಲಿ. 150ಕ್ಕೆ ಎಷ್ಟು 144 ಕಂಟಿನ್ಯೂ ಹುಡುಗರು ಮ್ಯಾಥ್ಸ್ ಸೈನಿಕ್ ಸ್ಕೂಲಲ್ಲಿ ತೊಗೊಂಡಂಥ ದಾಖಲೆಗಳು ನನ್ನ ಎಲ್ಲ ಅಲ್ಲ, ಕೆಲವೊಂದು ಹುಡುಗರು 1 2ರಿಂದ 3 ಹುಡುಗರು 144 ಮಾಡಿದವ್ರು ಇದ್ದಾರೆ ನಮ್ಮಲ್ಲಿ. 150ಕ್ಕೆ 144 ಅವೆಲ್ಲ ದಾಖಲೆಯೊಂದಿಗೆ ನೀವು ಅವ್ರ ಪೇರೆಂಟ್ಸ್ ಭೇಟಿಯಾಗಿ ಅವ್ರ ಸರ್ಟಿಫಿಕೇಟ್ ನೋಡ್ಬೋದು. ಈ ಗಣಿತಗಳನ್ನು ಹೆಂಗೆ ಮಾಡೋದು ಎಲ್ಲದಕ್ಕೂ ಟ್ರಿಕ್ಸ್ ಅವ. ಆಮೇಲೆ ನಾ ಈ ಗಣಿತನ್ನ ತಿಳಿಸಿದೆ ನಿಮ್ಗೆ, ಇದು ಬಹಳ ಸರಳ ಬಂತ, ಎಲ್ಲ ಉತ್ತರ ಸೇಮ್ ಅದ ನೋಡಿ. 20 25 ದಶಮಾಂಶ ತೆಗೆದರೆ 20 25, ಇದನ್ನು ದಶಮಾಂಶ ತೆಗೆದರೆ 20 25, ಇದು ತೆಗೆದರೆ 20 25. ಸ್ಥಾನದಲ್ಲಿ ಇಲ್ಲೊಂದದ ಇಲ್ಲೊಂದದ ಉತ್ತರ ಸಂಖ್ಯೆ ಡಿ ಆಯ್ತು. 100% ಡಿ ಉತ್ತರ ಸಂಖ್ಯೆ ಡಿ. ಆಮೇಲೆ ಇದನ್ನು ಗುಣಾಕಾರ ಹೆಂಗೆ ಮಾಡೋದು ತೋರಿಸ್ತಾನೆ. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಇದು ನೋಡ್ರಿ, ಇದಕ್ಕೆ ಎ ಬಿ ಅಂತಾರೆ. ಇದಕ್ಕೆ ಎ ಬಿ ಮೊದಲು ಏನು ಮಾಡಬೇಕು, 5 ಲಕ್ಷ ಪಟ್ಟು ನೋಡ್ರಿ. 5 ಹೆಂಗೆ ಮಾಡೋದು ಬಿ ಸ್ಕ್ವೇರ್ ಅಂತಾರೆ. ಇದಕ್ಕೆ ಅಂದ್ರೆ 5 2 ಸಲ ಗುಣಾಕಾರ ಮಾಡೋದು. ಇದೇನು ಬಿ, ಇದು ಬಿ, ಇದು ಎ. 5 ಗುಣಾಕಾರ ಮಾಡೋದು ಬಿ ಸ್ಕ್ವೇರ್. 5 5 ಎಷ್ಟಾಯ್ತು 25 ಆಯ್ತು, ಕೈಲ ಬಂತು 2 ಬಂತು. ಸ್ವಲ್ಪ ಅರ್ಥ ಮಾಡ್ಕೊರಿ. ಇಲ್ಲಿ ಏನದ ಸೂತ್ರ ಬಿ ಸ್ಕ್ವೇರ್ ಅಂದನ್ನ ಅಂದ್ರೆ ಈ ಅಂಕಿಯನ್ನ ವರ್ಗ 5 5 25 ಮಾಡಿದ್ರೆ 2 ಇಲ್ಲಿ ಬಂತು. ಅದು ಇನ್ನು ಎರಡನೇದು ಏನದ ಇದು ನೋಡಿ, ಎ ಬಿ ಅದ ನೋಡಿ. ಎ ಗುಂಡ್ಲೆ ಬಿ ಗುಂಡ್ಲೆ 2 ಮಾಡಿ ಅಂದ್ರೆ 4 5 20, 22 40, 40 1 2 42 ನೋಡಿ 4 ಬಂತು ಕೈಗಡ. ಇನ್ನು ಲಾಸ್ಟಕ್ಕೆ ಎ ಸ್ಕ್ವೇರ್ ಮಾಡಿ. 4 4 16, 1 4 20 ನೋಡಿ. 2 ಸ್ಥಾನ ಬಿಟ್ಟು ಬಿಂದು ಕೊಡಿ ನೋಡಿ. ಇದು ವರ್ಗ ಸಂಖ್ಯೆಯ ಫಾರ್ಮುಲಾ. ಬೇಕಾದ ಸಂಖ್ಯೆಗೆ ಇದನ್ನು ನೀವು ರೂಲ್ಸ್ ಫಾಲೋ ಮಾಡಿರಿ. ಬೇಕಾದ ಸಂಖ್ಯೆಗೆ ನಿಮಗೆ ಯಾವುದು ತಿಳಿತದ ಆ ಅಂಕಿಗೆ ಮೊದಲು ಎ ಬಿ ಮಾಡ್ಕೊಳ್ರಿ, ಬಿ ಸ್ಕ್ವೇರ್ ಮಾಡ್ಕೊರಿ. 5 5 25 ಆಯ್ತು, 2 ಬಂತು ಕೈಗಡ. ಸ್ವಲ್ಪ ಇಲ್ಲಿ ಲಕ್ಷ ಇರಲಿ, 2 ಕೈಗಡ ಬಂತು. ಮುಂದೆ ಏನು ಹೇಳೇನು, ಎ ಗುಂಡ್ಲೆ ಬಿ ಗುಂಡ್ಲೆ 2 ಅಂದ್ರೆ 4 5 20, 22 40, ಇದೊಂದು 2 42, 2 ಬಂತು 4 ಬಂತು. ಲಾಸ್ಟದ ಸ್ಕ್ವೇರ್ ಹೇಳೇನು ಎ ಸ್ಕ್ವೇರ್ ಅಂದ್ರೆ 4 4 16, 1 4 20. ಇಂಥ ಮಾದರಿಗಳನ್ನು ನೀವು ಮಾಡಿ ನೋಡಿ. ಯಾಕೆ ನಿಮ್ಮನ್ನು ನವೋದಯದಾಗ ಕಚ್ಚಾ ಇರಲಾರ್ದ ಗಣಿತಗಳನ್ನು ಮಾಡೋದು. ಈ ಸೂತ್ರನ ನೀವು ಬೇಕಾದಕ್ಕೆ ಉಪಯೋಗ ಮಾಡಿ. ಮುಂದೊಂದು ಹಾಕ್ತದ ಮತ್ತಿಂತವು. ಈಗ 45 ಬಂದ. ಆಮೇಲೆ ಕೊನೆಗೆ 5 ಬಂದಾಗ ಇನ್ನೊಂದು ರೀತಿ ತೋರಿಸ್ತಂದ. ಇದು ಎಲ್ಲ ವರ್ಗ 2 ಅಂಕಿ ವರ್ಗನ ಕಂಡುಹಿಡಿಯುವಂಥ ಸೂತ್ರ. ಕೊನೆಗೆ 5 ಬಂದಾಗ ನಾವು ಹೆಂಗೆ ಮಾಡ್ಬೇಕು ಅದೊಂದು ರೀತಿ. ಈಗ 45 ಅದ, ಇದನ್ನು 2 ಭಾಗ ಮಾಡ್ಕೊರಿ. 5 5 25, 4ರ ಮುಂದೆ ಈ ಅಂಕಿ ಅಲ್ಲ, 4ರ ಮುಂದೆ 5 ಬರ್ತವೆ, ಅದು 4 5 20. 5 ಬಂದಾಗ 2 ಸ್ಥಾನ ಬಿಟ್ಟು ಬಿಂದು ಕೊಡಿ. ಇದು ಬರೇ 5 ಬಂದಾಗ ಇದು ಫಾರ್ಮುಲಾ ನೋಡಿ. ಆಮೇಲೆ ಇನ್ನೊಂದು ಉದಾಹರಣೆ. ಸರ್ ಹಿಂಗೆ ಹೆಂಗ್ರಿ ಅಂತ. ಈಗ 40 ಈಗ 85 ಹಿಡಿಯರಿ. 85 ಅದ. ಏನು ಹೇಳೇನು, ಇದನ್ನು ಭಾಗ ಮಾಡಿ. 5 5 ಎಷ್ಟು 25. 8ರ ಮುಂದಿನ ಅಂಕಿ ಯಾವುದು 9, 8 9 72.
ಮಾಡಿ ನೋಡಿ. ಇದು ಕೇವಲ 5 ಬಂದಾಗ ಮಾತ್ರ ಇದನ್ನು ಉಪಯೋಗ ಮಾಡಿರಿ ಫಾರ್ಮುಲಾ. ಕೊನೆಗೆ 5 ಬಂದಾಗ ಇದನ್ನು ಮಾಡಿರಿ, ಇಲ್ಲಿ ಕೊನೆಗೆ 5 ಬಂದಾಗ ಇದನ್ನು ಮಾಡಿರಿ. ಯಾವುದೇ ಒಂದು ಸಂಖ್ಯೆ ವರ್ಗನ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಉಪಯೋಗ ಮಾಡಿರಿ, ನಿಮಗೆಲ್ಲ ವರ್ಗಗಳನ್ನು ಕಂಡುಹಿಡಿಲಿಕ್ಕೆ ಬರ್ತದೆ. ನೀವು ಇಂಥ ಗಣಿತಗಳನ್ನು ನೋಡಿಬಿಟ್ರಿ, ಬ್ಯಾಂಕಿನೊಳಗೆ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಬ್ಯಾಂಕಿನ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಆಗ್ಯಾರ, ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗ್ಯಾರ ನಮ್ಮ ಸ್ಟೂಡೆಂಟ್ಗಳು. ಯಾಕೆ ನವೋದಯದೊಳಗೆ ಇವೆಲ್ಲ ನಿಮಗಿಂತ ಟ್ರಿಕ್ಸ್ಗಳನ್ನು ಕಲಿಯೋದ್ರಿಂದ ಮಕ್ಕಳಿಗೂ ಈಜಿ ಆಗ್ತದ, ಟೀಚರ್ಗೂ ಇದನ್ನೇ ಟ್ರೈನಿಂಗ್ ತಗೊಂಡು ಇದನ್ನು ಎಷ್ಟೋ ವಿದ್ಯಾರ್ಥಿಗಳು ಕಲ್ತು ಕಿಸಿದ ಟೀಚರ್ ಆಗ್ಯಾರ ನಮ್ಮ ಶಾಲೆ ಒಳಗೆ. ನಮ್ಮಲ್ಲಿ ಕಲಿಸ್ಲಿಕ್ಕೆ ಬಂದೇ ಗೌರ್ಮೆಂಟ್ ಜಾಬ್ ಆಗ್ಯಾವ. ಹೈಸ್ಕೂಲ್ ಟೀಚರ್ ಆಗ್ಯಾರ, ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಯಾರ. ಅನುಭವದಿಂದ ಚಲೋ ಇದು ಸಂಪತ್ತು, ಇದು ಸಂಪತ್ತು. ಕಲೀರಿ, ನೀವು ಶಾಣ್ಯಾರಾಗಿರಿ, ಹುಡುಗರನ್ನ ಶಾಣ್ಯಾರ ಮಾಡ್ರಿ. ಎಂಥ ಟ್ರಿಕ್ಸ್ಗಳನ್ನು ಎಂತೆಂಥ ಶಾಣ್ಯಾರ ಬುಕ್ಗಳನ್ನು ಬರ್ದಾರಂದ್ರೆ ನಾ ಶಾಣ್ಯ ಅಲ್ಲ, ನೋ, ಶಾಣ್ಯಾರ ಬರೆದಂಥ ಬುಕ್ಗಳನ್ನು ಅಭ್ಯಾಸ ಮಾಡೀನಿ, ಅದನ್ನು ನಿಮಗೆ ವಿದ್ಯಾರ್ಜನೆ ಮಾಡ್ತದೆ ನಾನು. ಎಲ್ಲರೂ ಹಾಗೆ ಹಿಂದಿನವ್ರು ಶಾಣ್ಯಾರ್ದು ನೋಡೋದು, ನಾವು ಕಲಿಸಿ ಮುಂದಿನವ್ರಿಗೆ ಶಾಣ್ಯಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ನಾವು ಶಾಣ್ಯಾನೋ ಅಂತ ಪ್ರಶ್ನೆನೇ ಯಾವ ಶಿಕ್ಷಕನಲ್ಲೂ ಬರೋದಲ್ಲ, ಎಷ್ಟು ಕಲ್ತರೂ ಕಡಿಮೆ. ಚೆಂದಂಗೆ ನೋಡ್ರಿ.